ಹೋಗ್ತಾ ಇದೀವಿ. ನಿತೇಶ್ ನೋಡಿ ಎಷ್ಟು ಡೀಸೆಂಟ್ ಆಗಿದ್ದಾರೆ. ಶಿಲ್ಪಾಕ ಇದ್ದಾರೆ. ದಿವಾಕರಣ್ಣ ಇನ್ನೊಂದು ತರ ರೆಡಿ ಆಗಿದ್ದಾರೆ. ಫುಲ್ ಪ್ರವೀಣ ಅಣ್ಣ ಸ್ವಲ್ಪ ರೆಡಿ ಆಗಿದ್ದಾರೆ. ರೆಡಿ ಆಗಿಲ್ಲ ಇವರು. ಅಷ್ಟು ತೊಳಗು ನೆಮ್ಮದಿಯಾಗಿರ್ತೀನಿ ನಾನು. 3 ದಿನಕ್ಕೆ ಗಲೀಜ್ನ ಬಿಸಾಕ್ತೀನಿ. ನಾನು ಮಲ್ಕೊಂಡಿದ್ದಾರೆ. ಜುಟ್ ನೋಡಿ ಗಾಯ್ಸ್ ನಮ್ಮ ಅಣ್ಣದು. ಸಂಜೆ ಎಂಟ್ರಿಗೆ ವೇಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ನಮ್ಮ ಮನೆ ಒಂದು ಮೆಸ್ ಮಾಡಿದೀನಿ ನಾನು. ಹೆಂಗ್ ಹೊಡಿತಾರೆ ಅಂದ್ರೆ ಮಮ್ಮಿ ನೋಡಿ ಎಷ್ಟು ಮೆಸ್ ಆಗಿದೆ. ಮಮ್ಮಿ ನನ್ಗೊಂದು ಹೊಡಿಯೋದೊಂದು ಬಾಕಿ. ಹೊಡಿತಿಲ್ಲ ಯಾಕೋ ಸೈಲೆಂಟ್ ಆಗಿದ್ದಾರೆ. ಮೇರಿ ಪ್ಯಾರಿ ಮಮ್ಮಿ ಎಷ್ಟು ಟೈಮ್ ನಾನು ಎಷ್ಟು ಬೇಗ ಬಂದೆ ಮಮ್ಮಿ ಸಾರಿ ಪ್ಲೇಟ್ ಮಾಡ್ಕೊಡ್ತವ್ರೆ. ಗೈಸ್ ಅವರು 7 ಗಂಟೆಗೆ ಹೋಗೋಣ. 7 ಗಂಟೆಗೆ 7:15 ರೆಡಿ ಆಗಿರಿ ಬರ್ತೀನಿ. 11 ಗಂಟೆಗೆ ಮುಂಚೆ ಇವರು ಹೊರಟ್ರೆ ಕೇಳು. ಸೊ ಇವಾಗ ಸ್ಯಾರಿ ಪ್ಲೇಟ್ ಮಾಡ್ತಿದ್ವಿ. ಅಂಡ್ ಆಲ್ಸೋ ನಾನು ಸ್ವಲ್ಪ ಬಟ್ಟೆ ಆಲ್ಟರ್ ಮಾಡ್ಬೇಕಿತ್ತು. ಅದಕ್ಕೆ ಮಿಷಿನ್ ಅಲ್ಲಿ ಆಲ್ಟರ್ ಮಾಡಿಸ್ತಿದ್ದೆ. ಐ ಡೋಂಟ್ ಮ್ಯಾಸ್. ಏನ್ ಮಮ್ಮಿ ಲಾಸ್ಟ್ ಮೂಮೆಂಟ್ ಅಲ್ಲೇ ಇವಳಿಗೆ ಪ್ಯಾರಿ ಮಮ್ಮಿ ಅಷ್ಟು ತೊಳಗು ನೆಮ್ಮದಿಯಾಗಿರ್ತೀನಿ ನಾನು. 3 ದಿನ. ಹೌದಾ ಗೈಸ್? ಇವ್ರು ನನ್ನ ಬಿಟ್ಟು ಏನೇನೋ ತಿಂತಾರೆ ಗೈಸ್. ಓಕೆ ಗೈಸ್, ಫುಲ್ ಪ್ಯಾಕಿಂಗ್ ಕಡೆಗೂ ಮುಗೀತು. ಆ್ಯಂಡ್ ನಾನು ಈ ಬಟ್ಟೆಗಳೆಲ್ಲ ಮಡ್ಚಿದ್ರೆ ಅಂತ ನನ್ನ ಬಿಡೋದು ಗೈಸ್. ಹೆಂಗೆ ಮಾಡ್ತಾರೆ ನೋಡಿ. ದೋಸೆ ಹಾಕ್ಕೊಡ್ತಾವ್ರು ನನಗೆ. ಸೊ ಬಟ್ಟೆ ಮಡ್ಚ್ಬಿಟ್ಟು ತಿಂದ್ಬಿಟ್ಟು ಹೊಡ್ತೀನಿ. ಬಾಯ್ ದಿಕ್ಕು ಬಾ. ಬಾಯ್ ಗೈಸ್. 3 ದಿನಕ್ಕೆ ಗಲೀಜ್ನ ಬಿಸಾಕ್ತೀನಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ಓಕೆ ಗೈಸ್, ಲೆಟ್ಸ್ ಗೋ. ಗೈಸ್ ನಾವು ಹೊರಟಿದ್ದೀವಿ ಆ್ಯಂಡ್ ಎಲ್ಲರೂ ಇಲ್ಲಿ ಇದ್ದಾರೆ. ಸೊ ನಾವು ಇಂಟ್ರೊಡ್ಯೂಸ್ ಮಾಡ್ತೀನಿ ಆಯ್ತಾ ಫಸ್ಟ್ ಟೈಮು. ನಾಳೆ ರೆಡಿ ಆಗಿ ಗೈಸ್. ಅವ್ರು ನಾಳೆ ಬರ್ತಾರಂತೆ. ಇವರು ನಿತೇಶ್ ಅಣ್ಣ. ಲೇಖ ಅಕ್ಕ ಗೊತ್ತಲ್ವಾ ನಿಮ್ಗೆ? ಇವ್ರು ಪ್ರವೀಣ್ ಅಣ್ಣ. ಆಯ್ತು, ನೀವು ನಾಳೆ ಇವ್ರ ಹೆಸರು ಗೊತ್ತಿಲ್ಲ ನನಗೆ ಗೈಸ್. ಇವರು ಪ್ರವೀಣ್ ಅಣ್ಣ ಅಂತ. ಹಾಯ್. ದಿವಾಕರ್ ಅಣ್ಣ ತೋರಿಸ್ತೀನಿ. ಕಾರಲ್ಲಿ ಕೂತವ್ರೆ. ದಿವಾಕರ್ ಅಣ್ಣ. ಸೊ ಅಷ್ಟೇ ಗೈಸ್. ಶಿಲ್ಪಾಕ ಇದ್ದಾರೆ. ಅವ್ರು ನಾಳೆ ಬರ್ತಾರಂತೆ ವ್ಲಾಗಲ್ಲಿ. ಸೊ ನಾಳೆ ವ್ಲಾಗಲ್ಲಿ. ಸೊ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಇವಾಗ ಹೊರಟಿದೀವಿ. ಸಂಜೆ ಅಣ್ಣ ಬಂದಿಲ್ಲ. ಸಾರಿ, ಇವರು ರೆಡಿ ಆಗ್ಬಿಟ್ಟು ಆಮೇಲೆ ನಾಳೆ ಸಿಗ್ತಾರೆ. ಸೊ ವೇಟ್ ಮಾಡ್ತೀರಿ. ಸೊ ನಾವೆಲ್ಲರೂ ಇವಾಗ ಮಂಗ್ಳೂರ್ಗೆ ಹೋಗ್ತಿದೀವಿ ಸ್ವಾತಿ ಅಕ್ಕ ಮದ್ವೆಗೆ. ಆ್ಯಂಡ್ ಸ್ವಾತಿ ಅಕ್ಕ, ರಾಘವೇಂದ್ರ ಅಣ್ಣ ಎಲ್ಲ ಅವ್ರು ಆಲ್ರೆಡಿ ಹೊರಟಿದ್ದಾರೆ. ಸೊ ನಾವು ಹೋಗೋಣ, ಜಲ್ದಿ ಹೋಗೋಣ. ಬನ್ನಿ ಗಾಯ್ಸ್, ಫುಲ್ ಫನ್ ಆಗಿರುತ್ತೆ ವ್ಲಾಗು. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಟರ್ ಮೆಲನ್ ತಿಂದ್ವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಬರ್ತಾನೆ ಇರುತ್ತೆ ಮದ್ವೆದು 1 by 1. ಇನ್ನೊಬ್ರು ಆ್ಯಡ್ ಆಗಿದ್ದಾರೆ. ಇವ್ರ ಹೆಸರು ಪ್ರಾಜ್ಞಾ. ನನ್ಗೆ ಹೆಸರು ಬರ್ತಿಲ್ಲ ಇನ್ನು. ಪ್ರಜ್ಞಾ ಕರೆಕ್ಟಾ? ಸೊ ಪ್ರಜ್ಞಾ ಅಣ್ಣ ಜಾಯ್ನ್ ಆಗಿದ್ದಾರೆ. ಹಾಯ್ ಮಾಡಿ. ಪ್ರೆಗ್ನೆಂಟ್ ಬರೀ ಇಂಥದೆಯ ನಿಮಗೆಲ್ಲ ಕೇಸ್ಕೋಬೇಡಿ ಗೈಸ್. ಬನ್ನಿ ನಾವು ಹೋಗೋಣ ಗೈಸ್. ನಾವು ಬಂದ್ಬಿಟ್ಟು ಇಲ್ಲಿ ಸಂಗೀತ ಏನೋ ಇಲ್ಲಿ ನಿಲ್ಸಿದ್ವಿ ಆಯ್ತಾ, ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಕಾರ್ ಇದೆ ಅಲ್ವಾ, ಅದು ದಿವಾಕರ್ ಅಣ್ಣ ಓಡಿಸಿದ್ದಾರೆ. ಅದಕ್ಕೆ ಇಲ್ಲೊಬ್ರು ಇದ್ದಾರೆ. ಅವ್ರು ಹೇಳ್ತಿದ್ದಾರೆ ದಿವಾಕರ್ ಅಣ್ಣಗೆ ಏನದು ಎಕ್ಸ್ಟ್ರಾ ಅದ್ರ ಮೇಲೆ ಕಾಲಿಂಗ್ ಇಟ್ಟರೆ ಹಿಂಗೆ ಬರಲ್ವಂತೆ. ಅವ್ರು ಹೋಗ್ಬಿಟ್ಟಿದ್ದಾರೆ ಮುಂದೆ. ನಾವು ಇಲ್ಲಿ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ನಡೀರಿ. ಇವ್ರು ಬರ್ತಾನೆ ಇಲ್ಲ. ಇವ್ರು 4 ಜನ ಇಲ್ಲಿದ್ದಾರೆ, ಬರ್ತಾನೆ ಇಲ್ಲ. ಏನು ಮಾಡಲಿ ನಾನು. 3 ಜನ ಹೆಂಗೆ ಮಲ್ಕೊಂಡಿದ್ದಾರೆ ನೋಡಿ. 3 ಜನನೂ ಮಲ್ಕೊಂಡಿದ್ದಾರೆ. ನಾನು ಒಬ್ಬಳೇ ಎದ್ದಿದ್ದೀನಿ. ಅವ್ರಿಗೆ ಕಂಪನಿ ಕೊಡೋಕ್ಕೆ ಗಾಡಿ ಓಡಿಸ್ತಿದ್ದಾರೆ. ಪಾಪ ಒಬ್ಬರೇ ಅಂತ ಅಂದ್ಬಿಟ್ಟು ನಾನು ಮಲಗ್ತೀರಾ. ನೀವು ನೋಡಿ ಹೆಂಗೆ ಮಲಗಿದ್ದಾರೆ. ಅಲ್ಲಿ ಇನ್ನೊಂದು ಕಾರ್ ಇದೆ, ಅದರಲ್ಲೂ ಬರ್ತಿದ್ದಾರೆ. ಇವಾಗ ಟೀ ಕಾಫಿ ಸ್ಟಾಪ್ ಒಂದು ಕೊಟ್ಟಿದ್ದಾರೆ ಇವರು. ನಾನು ನಿದ್ದೆ ಬರ್ತಿದೆ ನೋಡಿ. ಆ ಅಣ್ಣ ಅಮ್ಮ ಹೆಂಗೆ ಗೊರಕೆ ಹೊಡಿತಿದ್ದಾರೆ ಅಂದರೆ, ಇವರು ಹಿಂದೆ ಕುತ್ಕೊಂಡು 3 ಜನ ಗೊರಕೆ. ಇನ್ನೊಂದು ಅಣ್ಣ ನೋಡಿ ಹೆಂಗೆ ಮಲಗಿದ್ದಾರೆ. ಕಾಣ್ತಿಲ್ಲ ಅನ್ಸುತ್ತೆ ನಿಮಗೆ. ಆಯ್ತು, ಮಲ್ಕೊಳ್ಳಿ.
ಹೇಗಾಯ್ತು ನಾವು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಎದ್ವಿ. ಇವಾಗ ನೋಡಿ ಇವರೆಲ್ಲ ರೇಗಿಸೋರು ಸ್ಟಾರ್ಟ್ ಅಂತ ಬ್ಲಾಗ್. ಸೊ ನಾವು ಇವಾಗ ಧರ್ಮಸ್ಥಳದಲ್ಲಿದ್ದೀವಿ. ಬಂದುಬಿಟ್ಟು ಇಲ್ಲೆಲ್ಲ ರೂಮ್ಸ್ ಇರುತ್ತಲ್ಲ, ಕಾರ್ ಪಾರ್ಕ್ ಮಾಡಿಬಿಟ್ಟು ರೂಮ್ ಇದೆ ಅಂತ ಚೆಕ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಸೊ ಎಲ್ಲ ಅರ್ಧಂಬರ್ಧ ನಿದ್ದೆಯಲ್ಲಿದ್ದೀವಿ. ಸೊ ಬನ್ನಿ ಗಾಯ್ಸ್ ಹೋಗೋಣ. ಹೇ ಗಾಯ್ಸ್, ನಾವು ರೆಡಿಯಾಗಿ ಬಂದಿದ್ದೀವಿ. ಇಲ್ಲಿ ಎಷ್ಟು ಪ್ರಿಟಿಯಾಗಿ ಸನ್ ರೈಸ್ ಆಗ್ತಾಯಿದೆ ನೋಡಿ, ಎಷ್ಟು ಸನ್ ರೈಸ್ ಮಸ್ತಾಗಿ ಆಗ್ತಿದೆ. ಆ್ಯಂಡ್ ನಾವು ಇದ್ದಿದ್ದು ಸ್ಟೇ ಇಲ್ಲೇ ಫ್ರೆಶ್ ಅಪ್ ಆಗಿದ್ವಿ. ಎಷ್ಟು ಕ್ಲೀನಾಗಿದೆ ಗೊತ್ತಾ ಗೈಸ್, ಪ್ರಮೋಷನ್ ಅಲ್ಲ ಬಟ್ ನಿಜ ಚೆನ್ನಾಗಿತ್ತು. ಸೊ ನಾವು ರೂಮ್ ತೊಗೊಳ್ಳಿಲ್ಲ, ಸುಮ್ಮನೆ ಹಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ತಲೆಗೆ ಅವ್ರು ಹತ್ತಿಲ್ಲ ಇನ್ನೂ ಗಾಡಿಯಲ್ಲಿ. ಸೊ ತಲೆಗೆ ಸ್ನಾನ ಮಾಡೋಕ್ಕೆ ಐಡಿಯಾ ಆಗಿಲ್ಲ, ಬಟ್ ಅವರೆಲ್ಲ ಅಕ್ಕ ಎಲ್ಲ ಎಲ್ಲರೂ ಮಾಡು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ಸೊ ಅದಕ್ಕೆ ಬೇಗ ತಣ್ಣೀರಲ್ಲಿ ತಲೆಗೆ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಈ ಥರ ಹಿಂಗೆ. ಸೊ ಲೆಟ್ಸ್ ಗೋ ಟು ಟೆಂಪಲ್ ಧರ್ಮಸ್ಥಳ. ಎಲ್ಲರೂ ರೆಡಿ ಆಗಿದ್ದಾರೆ, ತೋರಿಸ್ತೀವಿ. ಹೋಗ್ತಾ ಇದ್ದೀವಿ ಧರ್ಮಸ್ಥಳ. ರೆಡಿ ಆಗಿಬಿಟ್ಟು ಶಿಲ್ಪಾಕ್ಕ ಅವಾಗೆ ಬಂದಿದ್ದೀವಿ. ನಿತೇಶ್ ಅಣ್ಣ ನೋಡಿ ಎಷ್ಟು ಡೀಸೆಂಟ್ ಆಗಿದ್ದಾರೆ. ಪಂಚೆ ಎಲ್ಲ ಹಾಕೊಂಡಿದ್ದಾರೆ, ಫುಲ್ ರೆಡಿ ಆಗಿದ್ದಾರೆ. ಬನ್ನಿ ಅಕ್ಕ, ಶಿಲ್ಪಾಕ್ಕ. ಆಮೇಲೆ ಎಲ್ಲ ರೆಡಿ ಆಗಿದ್ದಾರೆ, ಓಡ್ತಿದ್ದಾರೆ. ಏನೋ ಓಡ್ತಿದ್ದಾರೋ ಗೊತ್ತಿಲ್ಲ. ಅಕ್ಕ ಕೂತಿದ್ದಾರೆ. ದಿವಾಕರ್ ಅಣ್ಣ ಇನ್ನೊಂದು ಥರ ರೆಡಿ ಆಗಿದ್ದಾರೆ ಫುಲ್. ಪ್ರವೀಣ ಅಣ್ಣ ಸ್ವಲ್ಪ ರೆಡಿ ಆಗಿದ್ದಾರೆ. ಇವರು ರೆಡಿ ಆಗಿಲ್ಲ, ಇವರು ನಾರ್ಮಲ್ ಆಗಿದ್ದಾರೆ. ಸಂಜೆ ಅಣ್ಣ ಇನ್ನೂ ಬರ್ತಿಲ್ಲ, ನಾಳೆ ಬರ್ತಾರಂತೆ. ವೇಟ್ ಮಾಡ್ತೀರಿ, ಸಂಜೆ ಅಣ್ಣ ಎಂಟ್ರಿಗೆ ವೇಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ದರ್ಶನಕ್ಕೆ ಹೋಗ್ತೀವಿ. ಬಾಯ್. ನಾನು ಧರ್ಮಸ್ಥಳಕ್ಕೆ ಬಂದಿದ್ದು ಲಾಸ್ಟು ಸಾನ್ವಿಗೆ ಮೊಟ್ಟೆ ಹೊಡ್ಸಿದ್ವಲ್ಲ, ಅವಾಗ ಬಂದಿದ್ದು. 2 years ಆಯಿತು, ನಮ್ಮ 2-3 years. ಸೊ ನೆಕ್ಸ್ಟ್ ಅದಾದಮೇಲೆ ಇವಾಗೇ ಬರ್ತಿರೋದು. ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲೆಲ್ಲಿ ಏನೇನಿದೆ ಅಂತ. ಏನೇನೋ ಚೇಂಜಸ್ ಮಾಡಿದ್ದಾರೆ. ದರ್ಶನ ಆಯಿತು. ಇವಾಗ ಏನು ಒಳಗಡೆ ಹಿಂಗೆ ಬರ್ತೀವಿ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ವಿಡಿಯೋ ಮಾಡಿಲ್ಲ. ಆಚೆ ಬಂದು ವಿಡಿಯೋ ಮಾಡ್ತೀವಿ. ಸೊ ಇವಾಗ ಬನ್ನಿ ಹೋಗೋಣ. ದರ್ಶನ ಮಸ್ತಾಗಾಯಿತು, ಯಾಕಂದರೆ ರಶ್ ಇದ್ದಿಲ್ಲ ಆ್ಯಂಡ್ ಚೆನ್ನಾಗಾಯಿತು. ಸೊ ಇವಾಗ ಏನು ಮಾಡೋದು ಗೊತ್ತಿಲ್ಲ, ಹೇಳ್ತೀನಿ. ಇದು ಆ ಕಡೆಯಿಂದ ಬರ್ಬೇಕಿತ್ತು ನಾವು. ಉಡುಪಿ ಅಂತ ಡೋರ್ ಇದೆ. ಆಯ್ತು, ಉಡುಪಿಗೆ ಹೋಗ್ಬಿಟ್ಟು ಆಮೇಲೆ ಧರ್ಮಸ್ಥಳ ಬರೋಣ. ಮಾಡೋಕೆ ಹೊಡಿಬೇಕು. ವಿಡಿಯೋ ತಾನೇ ಇವಾಗ ಕೂಡ ಫೈನಲಿ ಬಂದ್ವಿ. ನಾನು ಒಂದು ಸ್ವಲ್ಪ ಮಲ್ಕೊಂಡಿದ್ದೆ, ಇವಾಗಿದ್ದೆ. ಸೊ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ, ನೋಡ್ತೀನಿ ರೀ. ಬನ್ನಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕೋಣ ಅಲ್ವಾ, ಹಲ್ದಿ ಅದು ಇದು ಅಂತ ಸ್ಟಾರ್ಟ್ ಮಾಡೋಣ. ಸರಿ, ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಎಂಡ್ ಮಾಡ್ತೀನಿ. ರಾಘವೇಂದ್ರ ಅಣ್ಣ, ಇವ್ರ ಅಕ್ಕ ಮದುವೆಗೆ ನಾವು ಬಂದಿರೋದು. ಸ್ವಾತಿ ಅಕ್ಕ, ಹಾಯ್ ಮಾಡಿ. ಅಲ್ಲಿ ಡೆಕೋರೇಷನ್ ಎಲ್ಲ ನಡೀತಿದೆ, ನಾವು ಈ ಮನೇಲಿ ರೆಸ್ಟ್ ಮಾಡ್ತಿದ್ದೀವಿ. ಓ, ನಿಮ್ದು ಐಡಿಯಾ ನೋಡಿ ನಡೀತಿದೆ. ಇವರು ಅವ್ರ ಕಾರ್ ಹೊಸದಂತ, ಅವ್ರ ಕಾರ್ ಮಾತ್ರ ಕ್ಲೀನ್ ಮಾಡ್ತಿದ್ದಾರೆ, ನಮ್ ಕಾರ್ ಕ್ಲೀನ್ ಮಾಡ್ತಿಲ್ಲ. ದಿವಾಕರ್ ಅಣ್ಣ ಜುಟ್ ನೋಡಿ ಗೈಸ್, ನಮ್ಮ ಅಣ್ಣದು. ದಿವಾಕರ್ ಅಣ್ಣ ನೋಡಿ ಮೇಲೆ ಫುಲ್ ಕ್ಲೀನಿಂಗು ನೋಡಿ. ಟಿಶ್ಯೂ ಎಲ್ಲ ಇಟ್ಟವ್ರೆ. ಹಾಯ್ ಗೈಸ್, ಇವರು ಇರ್ಫಾನ್ ಅಣ್ಣ.
ಹಾಯ್ ಹೇ ಗಾಯ್ಸ್, ಸೊ ನಾವು ಸ್ವಾತಿ ಅಕ್ಕ ಮನೆಗೆ ಬಂದಿದ ತಕ್ಷಣ ನೀರು ಬೆಲ್ಲ ಕೊಟ್ರು. ಏನಕ್ಕೆ ಅಂತ ಗೊತ್ತು ಅಂದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಇವಾಗ ವಿಡಿಯೋನ ಲೈಕ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡಿ ಕೇಳೋದು. ಸೊ ಗೈಸ್, ಯಾರಾದ್ರೂ ಮನೆಗೆ ಬಂದಾಗ ನೀರು ಬೆಲ್ಲ ಕೊಡಬೇಕು, ಯಾಕಂತಂದ್ರೆ ಒಳ್ಳೇದು ಗೈಸ್. ಅದು ವಾರ್ಮ್ ವೆಲ್ಕಮ್ ತರ ಅಂಡ್ ಆಯುರ್ವೇದ ಜಾಗ್ರಿ ಕೂಲಿಂಗ್ ಎಫೆಕ್ಟ್ ಅಂತ ಏನೇನೋ ಇದೆ. ಗೆಸ್ಟ್ ಎಲ್ಲ ಬಂದಾಗ ನಾವು ಬೆಲ್ಲ ಮತ್ತೆ ನೀರು ಕೊಟ್ರೆ ನಾವು ತುಂಬಾ ವಾರ್ಮ್ ಆಗಿ ವೆಲ್ಕಮ್ ಮಾಡ್ತಿದೀವಿ ಅಂತ. ಆಮೇಲೆ ಊಟಕ್ಕೆ ಮಂಗಳೂರು ಸ್ಪೆಷಲ್ ರೆಡ್ ರೈಸ್ ಮಾಡಿದ್ರು, ಅದು ಸಾಂಬಾರೆಲ್ಲ ತಿಂದ್ವಿ. ಅದಾದಮೇಲೆ ಎಲ್ಲ ಈವೆಂಟ್ಸ್ಗೆ ಡೆಕೋರೇಷನ್ ಮಾಡ್ತಿದ್ರು, ಸೊ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಗೈಸ್, ಈ ವಿಡಿಯೋ ಇಷ್ಟೇ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀವಿ. ಅದಾದಮೇಲೆ ರೆಡಿ ಆಗಿಬಿಟ್ಟು ಒಂದೊಂದು ಇವೆಂಟು ಸಪ್ರೇಟ್ ವಿಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ವಾತಿ ಅಕ್ಕನ ರೆಡಿ ಆದ್ಮೇಲೆ ತೋರ್ಸೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇನ್ನೂ ರೆಡಿ ಆಗಿದ್ದಿಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಗೈಸ್.